ದಿನ ಅನ್ನ ಸಾರು ತಿಂದು ನನಗೂ ಬೋರ್ ಆಗಿತ್ತು, ಮಾಡಿ ಸಹ ಬೇಜಾರಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತನ್ನುವಾಗ ಮಾಡಿದಂತಹ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಕಾಯಿ ಹಾಲನ್ನು ಉಪಯೋಗಿಸಿ ಮಾಡಿರುವಂತಹ ಕೊಕೊನಟ್ ಮಿಲ್ಕ್ ರೈಸ್ ಮತ್ತು ಅದಕ್ಕೊಂದು ಗಮ್ಮತ್ತಲ್ಲಿ ಒಂದು ಕ್ಯಾಪ್ಸಿಕಮ್ ಬಾಜಿ ಸಹ ಮಾಡಿದ್ದೀನಿ. ಎರಡೂ ಕಾಂಬಿನೇಷನ್ ಸೂಪರಾಗಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ರೆಸಿಪಿ ಚೆನ್ನಾಗಿರುವಾಗ ನಿಮ್ಮ ಜೊತೆ ಶೇರ್ ಮಾಡದೆ ಹೋದರೆ ಆಗತ್ತಾ? ಬನ್ನಿ, ಸುಲಭವಾಗಿ ಈ ಎರಡೂ ರೆಸಿಪಿಗಳನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ನಾನು ಆಗಲೇ ಹೇಳಿದಾಗೆ ಮಧ್ಯಾಹ್ನ ಊಟ ಮಾಡಿ ಬೇಜಾರಾಗಿದೆ ಅಂತ ಅನ್ನುವಾಗ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ಕಾಯನ್ನು ಅಥವಾ ಕೊಕೊನಟ್ ಮಿಲ್ಕ್ ರೈಸ್ ಮಾಡಲಿಕ್ಕೆ 2 ಲೋಟದಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನು ಬೇಕಾದರೂ ತೊಗೋಬೋದು. ಒಂದು 15ರಿಂದ 20 ನಿಮಿಷ ಅದನ್ನು ನೆನೆಸಿಡಬೇಕಾಗತ್ತೆ. ಕುಕ್ಕರ್ಗೆ 2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೇನೆ, 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೇನೆ. ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಈ ರೀತಿ ಇಡಿಯಾಗಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಸಹ ಚೆನ್ನಾಗಾಗತ್ತೆ. ಹೆಚ್ಚಿದಂತಹ 2 ಈರುಳ್ಳಿ, ಹೆಚ್ಚಿದಂತಹ 2 ಹಸಿಮೆಣಸಿನಕಾಯಿ. ಇದು ತುಂಬ ಖಾರ ಇರಬಾರ್ದು. ಇದು ಬಾಜಿಯೊಟ್ಟಿಗೆ ನಾವು ಸರ್ವ್ ಮಾಡ್ತಾ ಇರೋದ್ರಿಂದ ಅದನ್ನು ನೀವು ಸ್ವಲ್ಪ ಖಾರ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಪ್ಪೆ ಇರಬೇಕು. ಕಾಯಿ ಹಾಲು ಹಾಕೋದ್ರಿಂದ ಸ್ವಲ್ಪ ಸಿಹಿ ಸಹ ಇರುತ್ತೆ. ಈರುಳ್ಳಿಯನ್ನು ಹುರಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಈ ರೀತಿ ಕುಟಾಣಿಯಲ್ಲಿ ಫ್ರೆಶ್ ಆಗಿ ಕುಟ್ಟಿ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಹುರಿತೇನೆ. ಈರುಳ್ಳಿ ಇಲ್ಲಿ ತುಂಬ ಹುರಿಬಾರ್ದು, ಎಲ್ಲ ಪಲಾವಿಗೆ ಹುರಿಯೋಷ್ಟು ಹುರಿಬಾರ್ದು. ನಂತರ ನೆನೆಸಿದಂತಹ ಅಕ್ಕಿಯಲ್ಲಿ ನೀರನ್ನೆಲ್ಲ ಬಸಿದು ಅಕ್ಕಿಯನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಒಟ್ಟಿಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಮಿಕ್ಸ್ ಮಾಡಬೇಡಿ, ಬಾಸ್ಮತಿ ರೈಸ್ ಆಗಿರೋದ್ರಿಂದ ಬೇಗ ಒಡೆದು ಹೋಗುತ್ತೆ. ಹಾಗಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ನೀರಿನ ಬದಲಾಗಿ ಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿಯ ತರಕಾರಿಗಳನ್ನು ಬಳಸಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಕ್ಯಾರೆಟು, ಬೀನ್ಸು, ಹೂಕೋಸು ಆ ರೀತಿ ತರಕಾರಿ ಬೇಕಾದ್ರೂ ಹಾಕ್ಕೊಳ್ಬೋದು. ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಳಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು ಮೊದಲಿಗೆ 2 ಲೋಟದಷ್ಟು ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ಅಕ್ಕಿಯನ್ನು ನೆನೆಸಿರೋದ್ರಿಂದ 1ಕ್ಕೆ 2 ಥರ ನೀರು ಬೇಕಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ 2 ಲೋಟ ಕಾಯಿ ಹಾಲು, 1 ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯಿಯನ್ನು ತುರಿದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರಿನೊಟ್ಟಿಗೆ ನುಣ್ಣಗೆ ರುಬ್ಬಿ ಸೋಸಿ ತೆಗೆದಿಟ್ಕೊಂಡಿರುವಂತಹ ಕಾಯಿ ಹಾಲು. ಯಾವುದೇ ಅಡುಗೆಗಾಗಲಿ ಕಾಯಿ ಹಾಲು ಹಾಕಿದ್ರೆ ಅಮೃತದಷ್ಟೇ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಸಾರಿಗಾಗಿರ್ಬೋದು, ಕರಿಗಳಿಗಾಗಿರ್ಬೋದು, ಕಾಯಿ ಹಾಲು ಸೇರಿಸಿದ್ರೆ ಅದರ ಟೇಸ್ಟು ಡಬಲ್ ಆಗುತ್ತೆ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪೆಲ್ಲ ಹಾಕೋದು ಬೇಡ. ಇಲ್ಲಿ ಕಾಯಿ ಹಾಲಿನ ಟೇಸ್ಟೇ ಜಾಸ್ತಿ ಇರಬೇಕು. ಪುದೀನ ಎಲ್ಲ ಹಾಕಿಬಿಟ್ರೆ ಅದರದ್ದೇ ಪರಿಮಳ ಜಾಸ್ತಿ ಆಗುತ್ತೆ. ಹಾಗಾಗಿ ಸಣ್ಣದಾಗಿ ಕುದೀತಾ ಇದೆ ಅಂತ ಅನ್ನುವಾಗ ಲಿಡ್ಡನ್ನೇ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಳ್ಳೋಣ. ಅಷ್ಟರಲ್ಲಿ ಕರಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಬಾಜಿಗಳನ್ನ ಮಾಡಿದ ಹಾಗೆ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಇದೆ ಇದು. ಒಳ್ಳೆ ಪರಿಮಳ ಬರಬೇಕು ಕಡಲೆ ಹಿಟ್ಟಿಂದು, ಹಸಿ ವಾಸನೆ ಹೋಗಿ ಅದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಹಿಟ್ಟು ಹದವಾಗಿ ಹುರಿದು ಆಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಇದು ಈ ರೀತಿ ರೈಸ್ ರೆಸಿಪಿಗಳ ಜೊತೆ ಮಾತ್ರ ಅಲ್ಲ, ದೋಸೆ, ಇಡ್ಲಿ, ಚಪಾತಿ ಜೊತೆಗೂ ಸಹ ಚೆನ್ನಾಗಿರುತ್ತೆ. ಹೆಚ್ಚಿದಂತಹ 1 ಈರುಳ್ಳಿಯನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ. ಈರುಳ್ಳಿಯನ್ನು ಹುರಿದ ನಂತರ ಇದಕ್ಕೂ ಸಹ ನಾನು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. 2ಕ್ಕೂ ಸಹ ಇಲ್ಲಿ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಜಸ್ಟ್ ಶುಂಠಿಯನ್ನು ಮಾತ್ರ ನೀವಿಲ್ಲಿ ತುರಿದು ಸೇರಿಸ್ಕೊಳ್ಬೋದು. ಹೆಚ್ಚಿರುವಂತಹ 2 ಟೊಮೆಟೊ ಹಣ್ಣು ಹಾಕ್ತಾ ಇದ್ದೇನೆ. ಟೊಮೆಟೊ ಹೋಳುಗಳನ್ನು ಸಹ ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೆದುವಾಗಬೇಕು ಟೊಮೆಟೊ ಹೋಳುಗಳು. ನಂತರ ಹೆಚ್ಚಿದಂತಹ 2 ಕ್ಯಾಪ್ಸಿಕಮ್ ಮತ್ತು ದೊಣ್ಣೆ ಮೆಣಸಿನಕಾಯಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನನಗೆ ಇದನ್ನು ಮಾಡಿ ಆದಮೇಲೆ ಅನಿಸಿದ್ದು ಈರುಳ್ಳಿಯನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕಾಗಿತ್ತು ಅಂತ. ನೀವು ಖಂಡಿತ ಬಾಜಿ ಮಾಡುವಾಗ ಈರುಳ್ಳಿಯನ್ನು ಈ ರೀತಿ ಉದ್ದುದ್ವಾಗಿ ಹೆಚ್ಚೋದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಹೆಚ್ಚೋದು ಒಳ್ಳೆಯದು. ನಂತರ 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು
ಕ್ಯಾಪ್ಸಿಕಮ್ ಅಥವಾ ದೊಣ್ಣಮೆಣಸಿನಕಾಯಿ ಹೋಳುಗಳು ಸ್ವಲ್ಪ ಬೇಯೋ ತನಕ ವೆಯ್ಟ್ ಮಾಡಿ. ಇದು ಚೆನ್ನಾಗಿ ಸ್ವಲ್ಪ ಮೃದುವಾಗಿ ಬೆಂದ ಮೇಲೆ, ತುಂಬ ಬೇಗನೆ ಬೆಂದುಬಿಡುತ್ತೆ ಇದು ಒಗ್ಗರಣೆಯಲ್ಲೇ, ಚೆನ್ನಾಗಿ ಬೆಂದ ಮೇಲೆ ಪುಡಿಗಳನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನೊಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ, ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೇನೆ. ಇದಿಷ್ಟನ್ನು ಸೇರಿಸ್ಬಿಟ್ಟು ನಾವು ಹುರಿದಿಟ್ಕೊಂಡಿರುವಂತಹ ಕಡಲೆ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ, ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ನಮಗೆ ಆ ಪಲಾವ್ ಜೊತೆ ಅದ್ದಿಸಿ ತಿನ್ನುವಂತಹ ಹದದಲ್ಲಿ ಬರುತ್ತೆ. ಹಾಗಾಗಿ ಇದು ತುಂಬಾ ರುಚಿಯಾಗಿರುತ್ತೆ. ಕಡಲೆ ಹಿಟ್ಟನ್ನು ಸೇರಿಸಿ ಒಮ್ಮೆ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಖಾರಕ್ಕೆ ಇನ್ನು ಖಾರದ ಪುಡಿಯನ್ನು ಸೇರಿಸಿಲ್ಲ, ಹಸಿಮೆಣಸನ್ನು ಹಾಕಿಲ್ವಲ್ಲ, ಹಾಗಾಗಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಆಗಲಿ ಗಟ್ಟಿ ಆಗುತ್ತೆ, ಹಾಗಾಗಿ ಇದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಬರ್ತಿ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಅದರಲ್ಲೇನು ಹಸಿ ವಾಸನೆ ಇರೋದಿಲ್ಲ, ಹಾಗಾಗಿ 1 ಕಪ್ಪಿನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೇನೆ. ಕುದ್ದ ಹಾಗೆ ಇದು ಒಳ್ಳೆ ಹದದಲ್ಲಿ ಬರುತ್ತೆ. ಚೆನ್ನಾಗಿ ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಪನ್ನೀರ್ಗಳನ್ನು ಸಹ ಹೆಚ್ಚಿ ಹಾಕ್ಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಇವಾಗ ಕುದೀತಾ ಇದೆ, ಕರೆಕ್ಟಾಗಿರುವಂತಹ ಹದದಲ್ಲಿ ಬಂದಿದೆ. ನಾನು ತೋರಿಸ್ತೇನೆ. ತುಂಬ ಗಟ್ಟಿಯಾದರೆ ನಮಗೆ ಆ ಪಲಾವ್ ಜೊತೆ ಇದನ್ನು ಸೇರಿಸಿ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಸಾರಿನಷ್ಟು ತೆಳುವಾಗಿ ಸಹ ಇರಬಾರ್ದು, ಬಿಸಿ ಇರೋದ್ರಿಂದ ಈ ಹದದಲ್ಲಿದೆ. ತಣಿದ ಮೇಲೆ ಅದು ಇನ್ನೂ ಸಹ ಗಟ್ಟಿಯಾಗುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಡೆಯಲ್ಲಿ 1/4 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಾಜಿಗೆ ನಾವು ಟೊಮೆಟೊ ಸೇರಿಸಿದ್ರೂ ಸಹ ಅನ್ನಕ್ಕೆ ನಾವು ಇಲ್ಲಿ ಯಾವುದೇ ರೀತಿಯ ಹುಳಿಯನ್ನು ಸೇರಿಸಿಲ್ಲ, ಟೊಮೆಟೊ ಹಾಕಿಲ್ಲ, ನಿಂಬೆಹಣ್ಣು ಹಾಕಿಲ್ವಲ್ಲ, ಹಾಗಾಗಿ ಇದು ಸ್ವಲ್ಪ ಹುಳಿ, ಖಾರ, ಉಪ್ಪು ಎಲ್ಲ ಮುಂದಾಗಿರಬೇಕು, ಆವಾಗಲೇ ಚೆನ್ನಾಗಾಗೋದು. ಹಾಗಾಗಿ ಕಡೆಯಲ್ಲಿ 1 ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಹುಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ, ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಕ್ಯಾಪ್ಸಿಕಮ್ ಗ್ರೇವಿ ತಯಾರಾಗುತ್ತೆ. ಈಗ ನಾನು ಮಾಡಿರುವಂತಹ ಕಾಯಿ ಹಾಲಿನ ಅನ್ನದೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್. ಬನ್ನಿ, ಕುಕ್ಕರ್ ಸಹ ಕೂಲಾಗಿದೆ, ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಬಣ್ಣ ಸಹ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಕಡೆಯಲ್ಲಿ. ಹೀಗೆ ಕಡೆಯಲ್ಲಿ ಹಾಕೋದ್ರಿಂದ ಆ ಕ್ರಿಸ್ಪಿನೆಸ್ ಉಳಿಯುತ್ತೆ ಅಂತ ನಿಧಾನವಾಗಿ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳಿ. ತುಂಬ ಮುದ್ದೆ ಥರ ಬೇಯಿಸ್ಕೋಬೇಡಿ, ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಂಡ್ರೇ ಚೆನ್ನಾಗಾಗತ್ತೆ. ಕಾಯಿ ಹಾಲಿನಲ್ಲೇ ನಾವು ಅಕ್ಕಿಯನ್ನು ಬೇಯಿಸಿರೋದ್ರಿಂದ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೂ ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ. ರುಚಿಯಾಗಿರುವಂತಹ ಕಾಯಿ ಹಾಲಿನ ಅನ್ನ ದೊಣ್ಣಮೆಣಸಿನಕಾಯಿ ಬಾಜಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. 2 ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು. ಖಂಡಿತ ನೀವು ಸಹ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.